ಅದ್ರಲ್ಲಿ ತಾಯಿಲಿ ಯಾರು ಬಂದಿಯ ನೋಡು ಯಾರು ಬಂದಿಯ ನೋಡು. ಹಾಯ್, ಐ ಆಮ್ ಆಕಾಶ್. ದಯವಿಟ್ಟು ಕ್ಷಮಿಸಿ, ನೀವು ಬರ್ತೀರಾ ಅಂತ ಈ ಪಾಲಾಕ್ಷ ನಮ್ಗೆ ಹೇಳೇ ಇರ್ಲಿಲ್ಲ. ಹೇಳಿದ್ರೆ ಏನಾಗ್ತಿತ್ತು? ಏನೂ ಆಗ್ತಾ ಇರ್ಲಿಲ್ಲ. ನಿಮ್ಮನೇಲಿ ಒಂದಿಷ್ಟು ಉಪ್ಪಿಟ್ಟು ಕೇಸರಿ ಬಾತ್ ಅಂತ ರೆಡಿ ಆಗಿರೋದು. ಆದ್ರೂ ಶಾಸ್ತ್ರ ಸಂಪ್ರದಾಯ ಅದು ಇದು ಅಂತೆಲ್ಲ ಇರುತ್ತಲ್ಲ. ನೋ, ನನ್ಗೆ ಅದೆಲ್ಲ ಇಷ್ಟ ಇಲ್ಲ. ಸಡನ್ ಆಗಿ ಬಂದ್ರೆ ಹೀಗೆ ಹುಡುಗಿನ ನ್ಯಾಚುರಲ್ ಆಗಿ ನೋಡ್ಬೋದು ಅಂತ. ಕರೆಕ್ಟ್ ಆಗಿ ಹೇಳಿದ್ರಿ ಸರ್. ಸರ್ ಈಗ ಹೇಳಿ ಸರ್, ನಮ್ಮ ಮಕ್ಕಳ ಬಗ್ಗೆ ನಿಮ್ಗೆ ಏನ್ ಅನಿಸ್ತು? ನಮ್ಗೆಲ್ಲ ಹುಡುಗಿ ಒಪ್ಪಿಗೆ ಆಗಿದೆ. ನೀವು ಓಕೆ ಅಂದ್ರೆ ಮುಗಿದೋಯ್ತು ಬಿಡಿ. ಈಗ ಹೇಳಿ ನಿಮ್ ಡಿಮ್ಯಾಂಡ್ಸ್ಗಳೆಲ್ಲ ಏನೇನು ಅಂತ. ಡಿಮಾಂಡ್ಸ್ ಅದೇ ಇರುತ್ತಲ್ಲ, ವರದಕ್ಷಿಣೆ, ವರೋಪಚಾರ, ವ್ಯವಹಾರ, ಕೊಡೋದು ತಗೊಳ್ಳೋದು ಎಲ್ಲ. ನನ್ ಚಿಕ್ಕಮ್ಮ ಚಿಕ್ಕ ವಯಸ್ಸಲ್ಲಿ ತಂದೆ ತಾಯಿ ಕಳ್ಕೊಂಡು ನನ್ನ ಪ್ರೀತಿನ ಸಾಕಿದ್ದಾರೆ. ಇವರಿಗೆ ಪ್ರೀತಿ ಗೊತ್ತು, ವಿಶ್ವಾಸ ಗೊತ್ತು, ಅದರ ವ್ಯವಹಾರ ಗೊತ್ತಿಲ್ಲ. ಈಗ ಸದ್ಯಕ್ಕಂತೂ ಮನೆಯಲ್ಲಿ ನಾನು ಒಬ್ಬನೇ ಇದ್ದೀನಿ. ಒಳ್ಳೆ ಕೆಲಸ ಇದೆ, ಕೈ ತುಂಬಾ ಸಂಬಳ ಇದೆ. ಅದಕ್ಕೆಲ್ಲಕ್ಕಿಂತ ಹೆಚ್ಚಾಗಿ ಹೆಂಡತಿನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಆಸೆ ಇದೆ. ಆಮೇಲೆ ವರದಕ್ಷಿಣೆ ತಗೊಳ್ಳದೇ ಇರೋದು, ದಟ್ಸ್ ಮೈ ಪ್ರಿನ್ಸಿಪಲ್. ಸಿಂಪಲ್ ಆಗಿ ಮದುವೆ ಮಾಡ್ಕೊಡಿ ಅಷ್ಟೇ. ಇದು ಮಾತು ಅಂದ್ರೆ ಇನ್ನೇನಿದ್ರು ನಮ್ಮ ಅಪ್ಪ ಉಂಟು, ನೀವುಂಟು, ನಮ್ದೇನ್ ಕೆಲಸ ಇಲ್ಲ. ಅಪ್ಪ ನನಗೆ ಬಿಟ್ಟ ಹೇಳಿ ಸರ್, ಒಳ್ಳೆ ದಿವಸ ನೋಡಿ ಮದುವೆ ಫಿಕ್ಸ್ ಮಾಡಿ. ನೀನು ಇದ್ದಕ್ಕಿದ್ದಂಗೆ ಮೀಟಿಂಗು ಟ್ರೈನಿಂಗು ಅಂತ ಫಾರಿನ್ಗೆ ಹೋಗ್ತಿರ್ತಾನೆ. ಆದಷ್ಟು ಬೇಗ ಮದುವೆ ಮಾಡ್ಕೊಟ್ರೆ ಒಳ್ಳೇದು. ಆಯ್ತಾಯ್ತು, ಇವತ್ತು ಒಳ್ಳೆ ದಿನ ನೋಡಿ ಫಿಕ್ಸ್ ಮಾಡಿಸ್ಬಿಟ್ಟೆ. ಗೌರಿ, ಇವಳೆ ತಿಳಿದಲ್ಲ. ಏ ಗೌರಿ, ನೀನೇನು ಎಲ್ಲಿದ್ಯಾ? ಅಯ್ಯಯ್ಯೋ, ನೀನು ಊರ್ಗ್ ಹೋಗ್ಬಿಟ್ಟೆ ಅನ್ಕೊಂಡಲ್ಲ ನಾನು. ನಾನ್ ಯಾಕೆ ಊರ್ಗ್ ಹೋಗ್ಲಿ? ನಾನ್ ಇಷ್ಟಪಟ್ಟಿರೋ ನನ್ ಶಂಕರ್ನ ಮದ್ವೆ ಮಾಡ್ಕೊಳ್ದೆ ನಾನು ಇಲ್ಲಿಂದ ಕದ್ಲಲ್ಲ. ನಿನ್ ಮನೆಯಿಂದ ಆಚೆ ಹಾಕಿದ ತಕ್ಷಣ ನಾನು ಹೆದರ್ಕೊಂಡು ಓಡ್ ಹೋಗ್ತೀನಿ ಅನ್ಕೊಂಡ್ಯಾ? ಅಯ್ಯೋ, ದಯವಿಟ್ಟು ನನ್ ಕ್ಷಮಿಸ್ಬಿಡಮ್ಮ. ನೋಡಮ್ಮ, ಹಿಂಗೆಲ್ಲ ಆಟ ಮಾಡಬಾರ್ದು. ನೀನ್ ರೋಡಲ್ಲಿ ಈ ತರ ಹಣ್ಣು ಮಾಡ್ತಾರ ನನ್ ಕೈ ನೋಡಕ್ ಆಗಲ್ಲಮ್ಮ. ಮಾನ ಮರಿದ ಪ್ರಶ್ನೆ. ಬಾಮ ಮನೆಗ್ ಬಾಮ. ನಿನ್ ಮನೆಗ ನನ್ನ ಪ್ರಾಣ ಹೋದ್ರೂ ಬರಲ್ಲ. ಹೆಂಗೋ ಇಲ್ಲಿ ಕೆಲ್ಸ ಮಾಡ್ಕೊಂಡು ಆರಾಮಾಗಿದ್ದೀನಿ. ನಿನ್ ಹುಚ್ಚಾಟನ ನನ್ ಕೈ ನೋಡಕ್ ಆಗಲ್ಲಪ್ಪ. ನಿನ್ನ ಕೈ ಮುಗಿತೀನಿ, ಹೊರಟೋಗು. ಅಯ್ಯಯ್ಯೋ ಗೌರಿ, ಅಕ್ಕ ಬಂದು ಕೇಳಿದ್ರೆ ಏನಮ್ಮ ಹೇಳಿ? ಸತ್ತೋದ್ಲು ಅಂತ ಹೇಳು. ಅಯ್ಯೋ ಬಿಡ್ತು ನಮ್ಮ ಗೌರಿ, ಹಂಗೆಲ್ಲ ಮಾತಾಡ್ಬಾರ್ದು. ದಯವಿಟ್ಟು ಬಾಮ ಬಾಮ. ನೋಡು, ನಾನ್ ಎಲ್ಲಾ ಹುಡ್ಗಿರ್ ತರ ಅಲ್ಲ. ನನಗಿಷ್ಟ ಬಂದಂಗೆ ನಾನಿರೋದು. ನೀನ್ ನನ್ ತಲೆ ತಿನ್ಬೇಡ, ಹೊರಟೋಗು. ಅಲ್ಲಮ್ಮ ಗೌರಿ, ನನ್ ಮಾತ್ ಕೇಳಮ್ಮ. ಅಜ್ಜಿ, ನಾನ್ ಮಾರ್ಕೆಟ್ ಹೋಗ್ಬಿಟ್ಟು ಬರ್ತೀನಿ. ಯಾರಮ್ಮ ಇವರು? ಏನ್ ಬೇಕಂತೆ? ನಾನ್ ಹೇಳ್ತೀನಲ್ಲ ನಮ್ಮ ಮಾವ ಅಂತ, ನೀವನೇ. ಗೌರಿ, ನಿನ್ ಯೋಗ್ಯತೆಗೆ ಇಷ್ಟು ಬೆಂಕಿ ಹಾಕ. ಯಾವ ನಕ್ಷತ್ರದಲ್ಲಿ ಹುಟ್ಟಿದ್ಯಾ ನೀನು? ಇನ್ನೊಂದ್ಸಾರಿ ಅಂಗಡಿ ಕಡೆ ತಲೆ ಹಾಕ್ಬೇಡ. ಹೋಗೋ ಹೋಗೋ ಅಂತ ಹೇಳ್ತಾ ಇದೀನಿ. ಯಾವ್ದೇ ಮುದುಕಿದು ದಿಢೀರ್ ಅಂತ ಎಂಟ್ರಿ ಹಾಕ್ಬಿಟ್ರು. ಓ ಏನಪ್ಪ ಹನುಮಂತು, ನೀನ್ ಇಲ್ಲಿ? ಲೋನ್ ಕೇಳೋಣ ಅಂತ ಬಂದಿದ್ದೆ. ಏನ್ ಇಷ್ಟೊಂದು ದುಡ್ಡು ತೊಳ್ತಾ ಇದ್ಯಲ್ಲ? ಹೊಸ ಗಾಡಿ ಗಿಡಿ ಹಾಕ್ತಾ ಇದ್ಯಾ? ಇಲ್ಲಪ್ಪ, ನಮ್ಮ ಅಕ್ಕನ ಮದ್ವೆ ಅಲ್ಲ. ಓಹೋ, ಮದ್ವೆ ಖರ್ಚೆಲ್ಲ ನಿಂದೇನ ಹಾಗಾದ್ರೆ? ಇಲ್ಲಪ್ಪ, ಎಲ್ಲ ಅಪ್ಪರೇ ನೋಡ್ಕೊಂತ ಇದಾರೆ. ನಾವು ಸ್ವಲ್ಪ ಮದ್ವೆಗೆ ಸಹಾಯ ಮಾಡ್ಬೇಕಲ್ಲ, ಇಷ್ಟು ವರ್ಷ ಸಂಪಾದನೆ ಮಾಡಿದ್ದಕ್ಕೆ. ಕೊಡು, ಇರೋದೊಬ್ಳೆ ಅಕ್ಕ ಅಲ್ವಾ? ಹೌದೌದು. ಅಲ್ಲ, ಆಯ್ತು, ಒಳ್ಳೇದಾಗ್ಲಪ್ಪ. ಬರ್ತೀನಿ ಶಂಕರ. ಅವ್ರಿಗೇನು ಮಾಡ್ಬೇಡಪ್ಪ. ನಿನ್ ತಪ್ಪಯ್ಯ ಅಂತ ನಿನ್ ಅವ್ರಿಗೇನು ಮಾಡ್ಬೇಡಪ್ಪ. ಎಲ್ರು ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಬಡ್ಡಿ ಕಾಲವನ್ನು ಮುಂಡಾಯಿಸೋದು ಸುಲಭ ಅಲ್ಲ. ಅಂತ ಐಡಿಯಾ ಯಾವನ್ಗಾದ್ರೂ ಇದ್ದೆ ಕೊನೆಗೆ ಅವನ ಕತೆ ಹೀಗೆ ಆಗೋದು.
ಡಬ್ಬ ನನ್ನ ಮಕ್ಕಳ, ಇಷ್ಟೇನ ನಿಮ್ ಯೋಗ್ಯತೆ? ಎಷ್ಟು ಜನ ಇದ್ಕೊಂಡು ಒಬ್ಬನ ಹತ್ರ ವಧೆ ತಿಂತಿದ್ದೀರಲ್ಲ, ನಾಚಿಕೆ ಆಗೋದಿಲ್ವೇನ್ರ ನಿಮ್ ಜನ್ಮಕ್ಕೆ? ಏಯ್, ಸಾಲ ಕೊಟ್ಟಿರೋದು ನಾನು, ಈಸ್ಕೊಂಡಿರೋದು ಅವನು, ವಸೂಲಿ ಮಾಡಕ್ ಬಂದಿರೋದು ಇವರು. ಸೆಂಟ್ರಲ್ ನಿಗ್ರಾಡೋದಕ್ಕೆ ನೀನ್ ಯಾವನು? ಸಗರ್ಕರ್ ಮಗ, ಅಗರ್ಕರ್ ಮೊಮ್ಮಗ, ನಗರ್ಕರ್ ಮರಿಮಗ, ನಿಗರ್ಕರ್ ನಾನೇ ಕಣೆ. ಈ ನಿಗ್ರಾಡೋದು ನಮ್ ಫ್ಯಾಮಿಲಿ ರೈಟ್ಸ್. ಲೇ ಚಂಗ್ಲು, ಸಾಲ ಕೊಡಕ್ ಒಂದ್ ರೀತಿ ಇದೆ, ಅದನ್ನ ವಸೂಲಿ ಮಾಡಕ್ ಒಂದ್ ನೀತಿ ಇದೆ. ಅದನ್ ಬಿಟ್ಟು ಈ ಕಂತ್ರಿ ಕಜ್ಜಿ ಬೀದಿ ನಾಯಿಗಳ ತರ ಆಡಿದ್ರೆ ಇದೇ ತರ ಆಗೋದು. ಇವ್ರನ್ನೆಲ್ಲ ಹೊಡೆದಾಕಿದ ತಕ್ಷಣ ನೀನೇನು ಹೀರೋ ಆಗ್ಬಿಡಲ್ಲ. ನಿನಗೆ ನಿಜವಾಗ್ಲೂ ಇದ್ರೆ ನನ್ನ ಹತ್ರ ತೋರ್ಸು. ನಿನ್ನತ್ರ ನಾನ್ ಬೇರೆ ತೋರಿಸ್ಬೇಕು, ನನ್ಗೀಗ ಮೂಡಿಲ್ಲ, ಎಗರ್ಕೊಳೆ. ಯಾಕೆ? ನನ್ನ ನೋಡಿದ ತಕ್ಷಣ ಆಗೋಯ್ತಾ? ಗಂಡ್ಸು ನೋಡಿದ್ರೆ ಚಾರ್ಜ್ ಆಗುತ್ತೆ. ನಿನಗೆ ಹೀಟ್ ಜಾಸ್ತಿ ಆಗಿರ್ಬೇಕು, ತಣ್ಣೀರ್ ಸ್ನಾನ ಮಾಡಿ ಮಲ್ಕೋ ಹೋಗು. ನನ್ನ ಮಕ್ಳು ನಿನ್ ಹೊಟ್ಟೆಲ್ ಹುಟ್ಟೋದು ನನಗಿಷ್ಟ ಇಲ್ಲ, ಕಟಾಚ್ಕೊಳೆ. ನನ್ನ ಗಂಡಸ್ತನ ನಿನ್ನಂತ ಗಂಡು ಬಿರಿಗಳು ನೋಡಿದ್ರೆ ಅರಳದೇ ಇದ್ರು ಕೂಡ ಕೆರಳುತ್ತೆ. ಅದನ್ನ ಜಾಸ್ತಿ ಕೇಳಿಸ್ಬೇಡ, ನಿನ್ನ ಬಾಡಿಗೆ ತುಂಬಾ ಡೇಂಜರ್ ಆಗೋಗ್ಬಿಡುತ್ತೆ. ಮರ್ಯಾದೆ ಹೇಳ್ತಾ ಇದ್ದೀನಿ, ಈ ತರ ಮನೆ ರೈಡ್ ಮಾಡೋದು, ಅಮಾಯಕನ ಮೇಲೆ ಅಧಿಕಾರ ಚಲಾಯಿಸೋದೆಲ್ಲ ಹೋದ್ ಶತಮಾನಕ್ಕೆ ಎಂಡಾಗೋಯ್ತು. ಈಗೇನಿದ್ರು ನಂತರ ತಿರುಗ್ ಸೊಡಿಯೋರ್ ಜಮಾನ. ಎಷ್ಟೋ ಧೈರ್ಯ ನಿನ್ಗೆ? ಆಟೋ ಡ್ರೈವರ್ ನೀನು, ಎಲ್ರ ಮುಂದೆ ನನ್ನ ಹಿಡ್ಕೊಂಡು ನನ್ ಮೈ ಮುಟ್ಟೆ ಅವಮಾನ ಮಾಡ್ತೀಯೇನು? ಇವನ್ನ ಇಲ್ಲೇ ಹರಾಜ್ ಹಾಕಿ ನನ್ ಸಾಲನ್ ವಸೂಲಿ ಮಾಡ್ತೀನಿ. ಅದೇನ್ ಮಾಡ್ಕೊತೀಯ ಮಾಡ್ಕೊಳ್ಳಲ್ಲ. ನಿನ್ನ ಬಾಯಿ ಮಾತ್ರ ಹೊಲ್ಸು ಅಂದ್ಕೊಂಡಿದ್ದೆ, ನಿನ್ನ ದೇಹದ ರಕ್ತದ ಕಣಿಕಣನು ಹೊಲ್ಸೆ. ನಿನ್ನ ಹತ್ರ ಮಾತಾಡೋದು ಒಂದೇ, ಆ ಕೆಂಗೇರಿ ಪಾತ್ರ ಸ್ನಾನ ಮಾಡೋದು ಒಂದೇ. ಲೈ ತಲುಪಿಸಾಚಿ ಸುನಾಮಿ, ಅವ್ರು ನಿನ್ಗೆ ಎಷ್ಟು ತುಡ್ಕೊಂಡ್ಬೇಕಲ್ಲ ನಾನ್ ಬಿಸಾಕ್ತೀನಿ. ಏನ 100 ಅನ್ಕೊಂಡ ಆಟೋ ಓಡಿಸಿ ಸಂಪಾದನೆ ಮಾಡಿದ ಪುರ್ಗಾಸ್ಗಳನ್ನೆಲ್ಲ ಸೇರಿಸ್ಕೊಡಕ್ಕೆ 50,000. ಬಾಯಣ್ಣ ಅಣ್ಣ, ಇವಳು ಮುಖದ ಮೇಲೆ ಕ್ಯಾಕರ್ಸ್ ಮುಗಿದು ನಿನ್ ಪೇಪರ್ಸ್ ಎಲ್ಲ ಇಸ್ಕೋ. ಅಯ್ಯ ಕೊಡ ಪೇಪರ್ಸ್. ಏನೇನ್ ಮುಖ ನೋಡ್ತೀಯ? ದುಡ್ಡು ಬಿಸಾಕಿ ಬಿಸಾಕೋ ಪೇಪರ್. ಬಾಯಣ್ಣ, ಲೈಫಲ್ಲಿ ಸಾಲ ಮಾಡೋದೇ ಮೊದಲನೇ ತಪ್ಪು. ಅದ್ರಲ್ಲಿ ಇಂತ ದರ್ಬೇಸಿಗಳ ಹತ್ರ ಸಾಲ ಮಾಡೋದು ಇನ್ನೂ ತಪ್ಪು. ಗಂಜಿ ಕುಡಿದ್ ಬದುಕು, ಯಾವತ್ತೂ ಇನ್ನೊಬ್ಬರ ಮುಂದೆ ಕೈ ಚಾಚ್ಬೇಡ. ಏನು ಮನೆಗೆ ಹೋಗು, ಪರವಾಗಿಲ್ಲ, ಬದುಕಪ್ಪ ಹಾಕ್ಲಿಕ್ಕೆ ಕರ್ಕೊಂಡು ಹೊರಡೋಗಿ. ಹಲೋ ಫರಿಯಾದ್, ಅವನ ಬ್ಯಾಕ್ ಗ್ರೌಂಡ್ ಏನು? ಇಮಿಡಿಯೇಟ್ ಸರ್ಚ್ ಮಾಡ್ಸು. ಹಾಕೊಳ್ಳಿ ಇನ್ನೊಂದ್ಸಲ, ನಾನೇ ಅವನನ್ನು ಕತ್ತು ಸಾಕ್ಬಿಡ್ತೀನಿ.